ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ಇದು ನಮ್ಮ ಟ್ರಾವೆಲ್ ವ್ಲಾಗ್ ಆಗಿರುತ್ತದೆ. ನಾವು ಫ್ಯಾಮಿಲಿ ಎಲ್ಲ ಟ್ರಿಪ್ ಹೋಗಬೇಕು ಅಂತ ಪ್ಲಾನ್ ಮಾಡಿಕೊಂಡು ಒನ್ ಡೇ ಟ್ರಿಪ್ನ ಪ್ಲಾನ್ ಮಾಡ್ಕೊಂಡು ಹೊರಟ್ವಿ. ಮೊದಲು ಗಾಡಿಗೆಲ್ಲ ಪೂಜೆನ ಮಾಡಿಕೊಂಡು ಆನಂತರ ನಮ್ಮ ಜರ್ನಿ ಸ್ಟಾರ್ಟ್ ಮಾಡಿದ್ವಿ. ಅಲ್ಲೇ ಒಂದು ಬ್ರೇಕ್ ತಗೊಂಡು ಎಲ್ಲ ಬಿಸಿ ಕಾಫಿ ಕುಡಿದು ಅಲ್ಲಿ ಶಿವಮೊಗ್ಗದಲ್ಲಿ ಒಂದು ತುಂಬಾ ಚೆನ್ನಾಗಿರೋ ಶಿವನ ಟೆಂಪಲ್ ಇತ್ತು. ಅಲ್ಲಿಗೆ ಹೋಗಿ ಶಿವನ ದೇವಸ್ಥಾನ, ಶಿವ ಎಲ್ಲ ದರ್ಶನ ಮಾಡಿಕೊಂಡು ಆಮೇಲೆ ನಮ್ಮ ಜರ್ನಿನ ಸ್ಟಾರ್ಟ್ ಮಾಡಿದ್ವಿ. ನನ್ನ ಮಗಳದು ಒಂದೇ ಹಠ ಆಗಿತ್ತು, ಆನೆ ನೋಡಬೇಕು ಅಂತ. ಅದಕ್ಕೋಸ್ಕರ ನಾವು ಶಿವಮೊಗ್ಗದಲ್ಲಿರುವಂಥ ಸಕ್ಕರೆಬೈಲು ಆನೆ ಬಿಡಾರಕ್ಕೆ ಬಂದಿದ್ವಿ. ಪ್ಲೇಸ್ ಅಂತೂ ತುಂಬಾ ಚೆನ್ನಾಗಿದೆ. ನಾವು ಹೋದಾಗ 8:30 ಆಗಿತ್ತು, ತುಂಬ ಆನೆ ಇರಲಿಲ್ಲ. ಆಮೇಲೆ 9:30 10 ಹಂಗೆ ಆನೆ ಜಾಸ್ತಿ ಬಂದು ಅಲ್ಲೇ ಪಾರ್ಕಲ್ಲಿ ಮಕ್ಕಳನ್ನೆಲ್ಲ ಆಟ ಆಡಿಸ್ಕೊಂಡು ಟಿಫನ್ ಮುಗಿಸ್ಕೊಂಡು ಶಿವಮೊಗ್ಗ ಲಯನ್ಸ್ ಸಫಾರಿಗೆ ಬಂದ್ವಿ. ಅಲ್ಲಿ ಫೋಟೋಶೂಟ್ಗೆ ಅಂತ ತುಂಬಾ ಚೆನ್ನಾಗಿತ್ತು. ನಾವು ಅಲ್ಲಿ ಫೋಟೋಶೂಟ್ನ ಮುಗಿಸ್ಕೊಂಡು ಆಮೇಲೆ ಸಫಾರಿಗೆ ಹೋಗೋಣ ಅಂತ ಹೊರಟ್ವಿ. ಸಫಾರಿಗೆ ಅಲ್ಲೇ ಟಿಕೆಟ್ ಕೊಡ್ತಾರೆ. ನಾವು ಟಿಕೆಟ್ ಎಲ್ಲ ತಗೊಂಡು ಫ್ಯಾಮಿಲಿ ಎಲ್ಲ ಸಫಾರಿ ಜರ್ನಿನ ಸ್ಟಾರ್ಟ್ ಮಾಡಿದ್ವಿ. ಅಲ್ಲೇ ಒಂದು ಕಾಡ್ ಥರ ಇದೆ, ಅಲ್ಲಿ ಸಫಾರಿನ ತೋರಿಸ್ತಾರೆ. ಸ್ವಲ್ಪ ಸಿಂಹ, ಹುಲಿ, ಚಿರತೆ ಎಲ್ಲ ಇತ್ತು. ತುಂಬ ಏನು ಸಫಾರಿಲಿ ಪ್ರಾಣಿಗಳಿರಲಿಲ್ಲ. ಅದನ್ನೆಲ್ಲ ನೋಡಿಕೊಂಡು ಆನಂತರ ಅಲ್ಲೇ ಝೂ ಇದೆ. ಝೂಗೂ ಹೋಗಿ ಅಲ್ಲಿ ಅನಿಮಲ್ಸು, ಬರ್ಡ್ಸು, ಝೂನಲ್ಲಿ ತುಂಬ ಪ್ರಾಣಿ ಇದೆ, ತುಂಬಾ ಚೆನ್ನಾಗಿತ್ತು. ಎಲ್ಲ ನೋಡಿಕೊಂಡು ಅಲ್ಲಿಂದ ಬಂದ್ವಿ. ಝೂ ಅಂತೂ ತುಂಬಾ ಚೆನ್ನಾಗಿದೆ. ಅಲ್ಲೇ ಒಂದು ಪಾರ್ಕ್ ಇತ್ತು, ಅಲ್ಲಿ ಮಕ್ಕಳನ್ನೆಲ್ಲ ಆಟ ಆಡಿಸ್ಕೊಂಡು ಚೆನ್ನಾಗಿ ಟೈಮ್ ಎಲ್ಲ ಸ್ಪೆಂಡ್ ಮಾಡಿಕೊಂಡು ಅಲ್ಲೇ ಸ್ವಲ್ಪ ಸ್ನ್ಯಾಕ್ಸ್ ಇತ್ತು, ಸ್ನ್ಯಾಕ್ಸ್ ಎಲ್ಲ ತಿನ್ಕೊಂಡು ಬಂದ್ವಿ. ಸಫಾರಿನಲ್ಲಿ ಒಂದು ಚಿಕ್ಕ ಎಕ್ಸಿಬಿಷನ್ ಥರ ಮಾಡಿದ್ದಾರೆ. ಆ ಸಫಾರಿಯಲ್ಲಿ ಝೂನಲ್ಲಿ ಏನೇನೆಲ್ಲ ಅನಿಮಲ್ಸ್ ಇದೆ ಅದನ್ನ ಚಿಕ್ಕದಾಗಿ ಎಕ್ಸಿಬಿಷನ್ ಥರ ಮಾಡಿದ್ದಾರೆ. ತುಂಬಾ ಚೆನ್ನಾಗಿದೆ. ನೀವು ಯಾರಾದರೂ ಹೋದರೆ ಮಿಸ್ ಮಾಡ್ದಲ್ಲೇ ಅದನ್ನು ಒಂದ್ಸಲ ವಿಸಿಟ್ ಮಾಡಿ. ತುಂಬಾ ಚೆನ್ನಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ಈ ವಿಡಿಯೋಗೊಂದು ಲೈಕ್ ಕೊಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾಳೆ ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.